ಓಕೆ, ಮೂರನೇ ಹಂತದ ಬ್ಯಾಂಕುಗಳ ವಿಲೀನೀಕರಣ, ಥರ್ಡ್ ಸ್ಟೇಜ್ ಬ್ಯಾಂಕ್ಸ್ ಮರ್ಜ್ ಇನ್ ಇಂಡಿಯಾ. ಮೂರನೇ ಹಂತದ ಬ್ಯಾಂಕುಗಳ ವಿಲೀನೀಕರಣ. ಎಸ್, ಭಾರತದಲ್ಲಿ ಮೂರನೇ ಹಂತದ ಬ್ಯಾಂಕ್ಗಳ ವಿಲೀನೀಕರಣ ಅಂತೇಳಿ ಬಂದಾಗ 2020 ಏಪ್ರಿಲ್ 1ರಂದು ಮೂರನೇ ಹಂತದ ಬ್ಯಾಂಕ್ಗಳ ವಿಲೀನೀಕರಣ ಪ್ರಕ್ರಿಯೆಯನ್ನು ಮಾಡ್ತೀವಿ. 2020 ಏಪ್ರಿಲ್ 1ರಂದು ಮೂರನೇ ಹಂತದ ಬ್ಯಾಂಕ್ಗಳ ವಿಲೀನೀಕರಣ ಪ್ರಕ್ರಿಯೆಯನ್ನ ಮಾಡ್ತೀವಿ. ಈ ಒಂದು ಪ್ರಕ್ರಿಯೆಯಲ್ಲಿ 10 ಬ್ಯಾಂಕುಗಳನ್ನು ವಿಲೀನೀಕರಿಸ್ತೀವಿ. ಇದರಲ್ಲಿ 4 ಮತ್ತು 6 ಎಂದು 2 ಗುಂಪುಗಳನ್ನಾಗಿ ಮಾಡಿಕೊಂಡು 6 ಬ್ಯಾಂಕ್ಗಳನ್ನ 4 ಬ್ಯಾಂಕ್ಗಳೊಳಗೆ ಮರ್ಜ್ ಮಾಡ್ತೀವಿ. ಯಾವ ಯಾವ ಬ್ಯಾಂಕನ್ನ ಯಾವ ಯಾವ ಬ್ಯಾಂಕಲ್ಲಿ ಮರ್ಜ್ ಮಾಡಲಾಯಿತು 2020 ಏಪ್ರಿಲ್ 1ರಂದು ಅಂತೇಳಿ ನೋಡ್ತಾ ಬಂದ್ರೆ ಇವೆಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳೇ. ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನೇ ಮರ್ಜ್ ಮಾಡ್ತೀವಿ ಅಂತೇಳಿ ಆಯ್ತು. ಎಸ್, ಹಾಗಾದ್ರೆ ಮೊದಲದಾಗಿ ನಾವು ನೋಡ್ತಾ ಬಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಂಡ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ವಿಲೀನೀಕರಿಸಲಾಯಿತು. ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಂಡ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ವಿಲೀನೀಕರಿಸಲಾಯಿತು. ನೆಕ್ಸ್ಟ್, ಎರಡನೇದಾಗಿ ಕೆನರಾ ಬ್ಯಾಂಕಿನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅನ್ನು ವಿಲೀನೀಕರಿಸಲಾಯಿತು. ನೆಕ್ಸ್ಟ್, ಮೂರನೇದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಅನ್ನು ವಿಲೀನೀಕರಿಸಲಾಯಿತು. ಕರ್ನಾಟಕ ಮೂಲದ ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಆಂಧ್ರ ಬ್ಯಾಂಕ್ ಅನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಇಂಡಿಯನ್ ಬ್ಯಾಂಕ್ ನಲ್ಲಿ ಅಲಹಾಬಾದ್ ಬ್ಯಾಂಕ್ ಅನ್ನ ಮರ್ಜ್ ಮಾಡಲಾಗುತ್ತೆ. ಇಂಡಿಯನ್ ಬ್ಯಾಂಕ್ ನಲ್ಲಿ ಅಲಹಾಬಾದ್ ಬ್ಯಾಂಕ್ ಅನ್ನ ವಿಲೀನೀಕರಿಸಲಾಯಿತು. ಎಸ್, ನೋಡಿ, 6 ಬ್ಯಾಂಕ್ಗಳನ್ನ 4 ಬ್ಯಾಂಕ್ಗಳೊಳಗೆ ಮರ್ಜ್ ಮಾಡ್ತೀವಿ ನಾವು. ಸೊ ಈ ಒಂದು ಪ್ರಕ್ರಿಯೆನ 2020 ಏಪ್ರಿಲ್ 1ರಂದು ನಡೆಸಲಾಗುತ್ತೆ ಅಂತ ನೋಡ್ತಾ ಹೋಗ್ತೀವಿ.